ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಶತ್ರುಗಳು ಯಾರೇ ಇರಬಹುದು, ಆ ಶತ್ರುಗಳ ಮುಂದಿನ ನಡೆ ಏನಾಗಿರುತ್ತೆ, ನಿಮ್ಮ ವಿಚಾರದಲ್ಲಿ ಅವರು ಏನು ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಲೈಫಲ್ಲಿ ಯಾರೇ ಶತ್ರುಗಳಾಗಿರ್ಬೋದು. ಹೆಸರು ಗೊತ್ತಿದ್ರೆ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬಹುದು, ಇಲ್ಲ ನನಗೆ ಸಾಕಷ್ಟು ಶತ್ರುಗಳಿದ್ದಾರೆ ಇಂಥವರೇ ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕೆ ಬರೋದಿಲ್ಲ. ಅಂಥವರ ಮುಂದಿನ ನಡೆ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಕೆಲವರ ಜೀವನದಲ್ಲಿ ಇಂಥವರೇ ಶತ್ರು ಅಂತ ಕಂಡುಹಿಡಬಹುದು, ಇನ್ನು ಕೆಲವ್ರ ಜೀವನದಲ್ಲಿ ಹಿತಶತ್ರುಗಳಿರ್ತಾರೆ. ಜೊತೆಗೆ ಚೆನ್ನಾಗಿದ್ದು ನಿಮಗೆ ಏನಾದರೂ ಒಂದು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ, ಅಥವಾ ನಿಮ್ಮ ಬೆನ್ನ ಹಿಂದೆ ಏನಾದರೂ ಒಂದು ಹುನ್ನಾರ ಹಾಕುವಂಥದ್ದು, ಈ ರೀತಿಯೆಲ್ಲ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೋಸ್ಕರನೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನು ಇಡ್ತಾ ಹೋಗ್ತೀನಿ. ಓಕೆ, ಯಾವ ಸ್ಟೋನ್, 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ನಿಮ್ಮ ಶತ್ರು ಯಾರಾದರೂ ಆಗಿರಬಹುದು, ಅಂಥ ವ್ಯಕ್ತಿಗಳ ಹೆಸರನ್ನಾದರೂ ಹೇಳ್ಕೊಳ್ಬೋದು, ಅಥವಾ ನಿಮಗೆ ನೀವು ಯಾವ ದೇವರನ್ನ ಬಹಳಷ್ಟು ಆರಾಧನೆ ಮಾಡ್ತಿರಲ್ಲ, ಆ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಶತ್ರುಗಳು ನಿಮ್ಮ ವಿಚಾರವಾಗಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅಥವಾ ಅವರ ಮುಂದಿನ ನಡೆ ಏನು, ನಿಮ್ಮ ವಿಚಾರದಲ್ಲಿ ಅಂಥ ವ್ಯಕ್ತಿಗಳು ಏನೆಲ್ಲ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರಾ, ನಿಮ್ಮ ಲೈಫ್ನ ಏನಾದರೂ ನಿಮ್ಮ ಲೈಫನ್ನ ಏನಾದರೂ ಅಂಥ ವ್ಯಕ್ತಿಗಳಿಂದ ಡಿಸ್ಟರ್ಬ್ ಆಗ್ತಾ ಇದೆಯಾ, ಮಾಡೋದಕ್ಕೆ ಏನಾದರೂ ಪ್ರಯತ್ನ ಪಡ್ತಿದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಕಾಲ್ ಅಥವಾ ವಾಟ್ಸಪ್ ಮುಖಾಂತರನೂ ಕೂಡ ನೀವು ಅಪಾಯಿಂಟ್ಮೆಂಟ್ಗಳನ್ನ ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ, ಕಮೆಂಟ್ ಬಾಕ್ಸ್ನಲ್ಲಿ 1111 1111 ಅಂತ ಹೇಳಿ ಟೈಪ್ ಮಾಡಿ. ಎಸ್, ಈ ವಿಚಾರವಾಗಿ ನಿಮ್ಮ ಏನೇ ಕೋರಿಕೆಗಳಾಗಿದ್ರೂ ನೀವು ಯೂನಿವರ್ಸ್ಗೆ ಒಂದು ಮೆಸೇಜ್ ಹಾಕುವ ರೀತಿಯಲ್ಲೇ ಇರಲಿ. 1111 ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ನಿಮ್ಮ ಶತ್ರುಗಳು ನಿಮ್ಮ ವಿಚಾರವಾಗಿ ಏನೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಯೋಚನೆಗಳು ಏನಾಗಿದೆ, ನಿಮ್ಮ ಶತ್ರುಗಳು ನಿಮಗೇನಾದರೂ ತೊಂದರೆಗಳನ್ನು ಕೊಡ್ತಾ ಇದ್ದಾರಾ, ಅವರ ಎನರ್ಜೀಸ್ ಹೇಗಿದೆ, ಅವರ ಭಾವನೆಗಳು, ಅವರ ಯೋಚನೆಗಳು ಯಾವ ರೀತಿ ಇದೆ ನಿಮ್ಮ ವಿಚಾರವಾಗಿ, ನಿಮಗೆ ಅವರಿಂದ ಏನಾದರೂ ಎಫೆಕ್ಟ್ ಆಗ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ಯಾರೆಲ್ಲ ಈ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಇದೆ, ಹ್ಯಾಂಗ್ಡ್ ಮ್ಯಾನ್ ಇದೆ, ಎಂಪರೆಸ್ ಕಾರ್ಡ್ ಇದೆ, ಓಕೆ, 5 ಆಫ್ ಕಪ್ಸ್ ಇದೆ. ಇಲ್ಲಿ ನಿಮ್ಮ ವಿಚಾರವಾಗಿ ಲವರ್ಸ್ ಕಾರ್ಡ್ ಇದೆ, 8 ಆಫ್ ಸ್ವಾರ್ಡ್ಸ್ ಇದೆ, 7 ಆಫ್ ಕಪ್ಸ್ ಇದೆ, 3 ಆಫ್ ವಾಂಡ್ಸ್ ಇದೆ. ಎಸ್, ಈಗ ಈ ನಿಮ್ಮ ಶತ್ರುವಿನ ವಿಚಾರದಲ್ಲಿ ಈ ವ್ಯಕ್ತಿಗಳು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಹಣಕಾಸಿನ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಪಾಪ ನೀವು ಎಷ್ಟೇ ಕಷ್ಟಪಟ್ಟು ಮೇಲೆ ಹೋಗ್ತಾ ಇರಲಿ, ಎಲ್ಲಿ ನನ್ನ ಮುಂದೆ ಬೇಗ ಹೋಗ್ಬಿಡ್ತೀರೋ, ಅಥವಾ ನನಗಿಂತ ಮುಂಚೆ ಎಲ್ಲಿ ಸಾಧನೆ ಮಾಡಿಬಿಡ್ತೀರೋ, ಅಥವಾ ನಮ್ಮ ಮುಂದೆ ನೀವು ಎಲ್ಲಿ ಬೆಳೆದು ಬಿಡ್ತೀರೋ ಅನ್ನುವಂತಹ ವಿಚಾರ. ಇಲ್ಲಿ ನೀವು ಶ್ರಮಜೀವಿ ಹೌದು, ಬಟ್ ಏನೇ ಶ್ರಮ ಪಡ್ಕೊಂಡು ನೀವು ನಿಮ್ಮ ಪಾಡಿಗಿದ್ರೂ ಕೂಡ ಇಂಥ ವ್ಯಕ್ತಿಗಳು ಒಂದಷ್ಟು ತಲೆ ಕೆಡಿಸ್ಕೊಳ್ಳುವಂಥದ್ದು, ನಿಮ್ಮ ವಿಚಾರವಾಗಿ ತಲೆ ಕೆಡಿಸ್ಕೊಂಡು ಈ ವ್ಯಕ್ತಿ ಅವರ ಲೈಫಿನ ಮುಂದಿನ ಹೆಜ್ಜೆನೇ ನೋಡ್ಕೊಳ್ತಾ ಇಲ್ಲ. ಅವರು ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ, ನಿಮ್ಮ ಮನೇಲಿ ಏನಾಗ್ತಾ ಇದೆ, ನಿಮ್ಮ ವ್ಯವಹಾರಗಳು ಏನಾಗ್ತಾ ಇದೆ, ನೀವು ಎಷ್ಟೊತ್ತಿಗೆ ಡೌನ್ಫಾಲ್ ಆಗ್ತೀರಾ, ಎಷ್ಟೊತ್ತಿಗೆ ಬಿದ್ದು ಹೋಗ್ಬೋದೋ, ಅಥವಾ ದುಡ್ದು ಏನಾದರೂ ಆಗ್ಬೋದಾ, ಅಥವಾ ಇವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇವರು ಹಣಗಳನ್ನು ಅಲ್ಲೇ ಕಳ್ಕೊಳ್ಬೋದಾ, ಇವ್ರು ಯಾವುದೇ ಕಾರಣಕ್ಕೂ ಮೇಲೆ ಹೋಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಥಿಂಕ್ ಮಾಡ್ತಾ ಈ ವ್ಯಕ್ತಿ ಏನಾಗಿದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಸ್ಟ್ರಕ್ ಆಗಿದ್ದಾರೆ. ಇವ್ರಿಗೆ ಬರೋ ಯೋಗಗಳು
ಗ್ರಹಗಳು ಕೂಡ ಅದೇ ರೀತಿ ತಡೆದು ಬಿಟ್ಟಿದೆ ನೋಡಿ. ಇವ್ರಿಗೇನಾದರೂ ಬಿಗಿಯಾಗಿ ಕೆಲಸಗಳಿದ್ದಿದ್ರೆ ಅಥವಾ ಬಿಗಿಯಾಗಿ ಅವ್ರ ಲೈಫಲ್ಲಿ ಸೆಲ್ಫ್ ಮೋಟಿವ್ ಆಗಿ ಅವರ ಗೋಲ್ ಬಗ್ಗೆ ಏನಾದ್ರು ಥಿಂಕ್ ಮಾಡಿದ್ದಿದ್ರೆ ಅವರು ಈ ರೀತಿ ನಿಮ್ಮ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಿ ಅವ್ರ ಲೈಫಲ್ಲಿ ಬರಬೇಕಾಗಿರುವಂತಹ ವಿಚಾರಗಳನ್ನು ತಡ್ಕೊಂಡಿದ್ದಾರೆ, ತಡೆದು ಬಿಟ್ಟಿದೆ. ಯೂನಿವರ್ಸೇ ತಡೆದು ಬಿಟ್ಟಿದೆ. ಅವರು ಯಾವುದೇ ಒಂದು ದೇವಿಯ ಆರಾಧನೆ ಮಾಡಿರಬಹುದು, ಯಾವುದೋ ಒಂದು ಹೆಣ್ಣು ದೇವತೆ ಅಥವಾ ಯಾವುದೊಂದು ಕ್ಷುದ್ರ ದೇವತೆಗೆ ಹೋಗಿ ಎಂಪ್ರೆಸ್ ಕಾರ್ಡ್ ಅಂದರೆ ನಿಮ್ಗೆ ಏನೆಲ್ಲ ಹೆಣ್ಣು ದೇವರಿಂದ ಪ್ರೊಟೆಕ್ಷನ್ ಇದೆ ಅದನ್ನು ಒಂದಷ್ಟು ಕಟ್ ಆಫ್ ಮಾಡುವಂಥದ್ದು, ಅದರಿಂದ ನೀವು ಬೇಸ ತಗೋದು. ಎಷ್ಟು ದೇವಿಗೆ ಪ್ರಾರ್ಥನೆ ಮಾಡಿಕೊಂಡ್ರು ಅಥವಾ ಎಷ್ಟು ದೇವರಿಗೆ ನಾನು ಕೈ ಮುಗಿದ್ರು ಕೂಡ ನನ್ನ ಲೈಫಲ್ಲಿ ಏನು ಆಗ್ತಾ ಇಲ್ಲವಲ್ಲ ಅನ್ನುವಂತಹ ಪರಿಸ್ಥಿತಿಗೆ ನೀವು ತಲುಪಬೇಕು. ಹಾಗೆ ಕೆಲವ್ರ ಲೈಫಲ್ಲಿ ಸಂಬಂಧಗಳನ್ನು ಕೂಡ ನೀವು ಯಾವುದೋ ಒಂದು ನಿಮ್ಮ ಗಂಡ ಹೆಂಡತಿ ಸಂಬಂಧಗಳಾಗಿರ್ಬೋದು, ಫ್ಯಾಮಿಲಿ ಸರ್ಕಲ್ಸ್ಗಳಾಗಿರ್ಬೋದು ಅಥವಾ ನೈಬರ್ಸ್ಗಳಾಗಿರಬಹುದು, ಒಂದಷ್ಟು ದಿನ ಚೆನ್ನಾಗಿದ್ದು ಬಿಡ್ತೀರಿ ಮತ್ತು ಅಲ್ಲಿಂದ ಕಿತ್ತಾಟಗಳಾಗ್ತಾ ಹೋಗ್ತಾ ಇರುತ್ತೆ. ಚೆನ್ನಾಗಿ ಒಂದು ಒಳ್ಳೆ ಬಾಂಡಿಂಗ್ ಹೋಗ್ತಾ ಇದ್ದಂಥ ಸಂಬಂಧಗಳು ಇದಕ್ಕಿದ್ದ ಹಾಗೆ ಬ್ರೇಕ್ ಆಗ್ತಾ ಇರುವಂಥದ್ದು. ಸೊ ಇಲ್ಲಿ ಇಂಥ ವ್ಯಕ್ತಿಗಳು ನಿಮ್ಮ ವಿಚಾರವಾಗಿ ಒಂದಷ್ಟು ಹಣ ಸುರಿಯೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ಸೊ ಇಲ್ಲಿ ಹೇಳ್ತಾ ಇದ್ದೀನಲ್ಲ, ಅವ್ರ ಲೈಫಲ್ಲಿ ಏನಾಗ್ತಾ ಇದೆ, ಅವ್ರ ಲೈಫಲ್ಲಿ ಏನೂ ಆಗ್ತಾ ಇಲ್ಲ. ನಿಮ್ಮ ವಿಚಾರವಾಗಿ ಅವರು ತಲೆ ಕೆಡಿಸ್ಕೊಳ್ಳೋದು, ಹಣಕಾಸನ್ನು ಖರ್ಚು ಮಾಡ್ಕೊಳ್ಳೋವಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅನ್ನುವಂತಹ ಒಂದಷ್ಟು ಹುನ್ನಾರಗಳನ್ನು, ನಿಮ್ಮ ಬೆನ್ನ ಹಿಂದೆ ಒಂದಷ್ಟು ಆಟಗಳನ್ನು ಆಡ್ತಾ ಇರುವಂತಹ ವ್ಯಕ್ತಿಗಳು ಇವರಾಗಿದ್ದಾರೆ. ಸೊ ಇಲ್ಲಿ ಯಾವುದೋ ಒಂದು ದೇವಿಯ ಪ್ರೊಟೆಕ್ಷನ್ ನಿಮ್ಗೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆ ದೇವಿಯ ಪ್ರೊಟೆಕ್ಷನ್ ಕೂಡ ಈ ವ್ಯಕ್ತಿಗಳು ಏನಿದಾರಲ್ಲ ನಿಮ್ಮಿಂದ ಒಂದಷ್ಟು ತಡೀತಾ ಇದ್ದಾರೆ, ಆಗದೆ ಇರುವಂತಹ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ದೇವಿಯ ಅದ್ಭುತವಾದಂಥ ಒಂದು ಪ್ರೊಟೆಕ್ಷನ್ ಇತ್ತು ನಿಮಗೆ, ಆ ಪ್ರೊಟೆಕ್ಷನ್ನೇ ನಿಮ್ಮಿಂದ ತೆಗೆಯುವಂಥದ್ದು. ಏಕೆಂದರೆ ಯಾವುದೇ ರೀತಿ ಪೂಜೆ ಮಾಡದೇ ಇರುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಮೈಂಡು ಯಾವುದೋ ಒಂಥರ ಡಿಸ್ಟರ್ಬ್ ಆಗಿರುವ ರೀತಿಯಲ್ಲಿ ಈ ರೀತಿ ನೆಗೆಟಿವ್ ಎನರ್ಜಿಗಳನ್ನು ಈ ವ್ಯಕ್ತಿಗಳು ಪಾಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಲವರ್ಸ್ ಅಂದ್ಕೊಳ್ಳೇನೆ ಬರೀ ಲವರ್ಸಿಗೆ ಅನ್ವಯ ಆಗತ್ತೆ ಅಂತ ಅಲ್ಲ, ಇಲ್ಲಿ ಮೇಜರ್ ಆಗಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಆದರೂ ಕೂಡ ನೀವು ಯಾವುದೇ ಕಾರಣಕ್ಕೂ ತಗ್ಗದಲೆ ನೀವು ಮುಂದೆ ಹೋಗ್ತಾ ಇದ್ದೀರಿ. ಬಿಕಾಸ್ ನೀವು ನಂಬಿರುವಂತಹ ದೈವ ಏನಿದೆಯಲ್ಲ ನಿಮ್ಮ ಲೈಫಿಗೆ ಸಪೋರ್ಟಿವ್ ಆಗಿದೆ. ಯಾವುದೇ ಒಂದು ವ್ಯವಹಾರ ಆಗಿರ್ಬೋದು, ಯಾವುದೇ ಒಂದು ಸಂಬಂಧಗಳಲ್ಲಾಗಿರಬಹುದು, ನಿಮ್ಮನ್ನು ಎಷ್ಟೇ ಯಾರೇ ತಡಿತಾ ಬಂದ್ರೂ ಕೂಡ ಅದು ಭಗವಂತನ ದಯೆಯಿಂದ ಸರಿಯಾದ ರೀತಿಗೆ ಹೋಗ್ತಾ ಇದೆ. ಇಲ್ಲಿ ನಿಮ್ಗೆ ಅಂಥವ್ರಿಂದ ಎಫೆಕ್ಟ್ ಏನಾಗ್ತಾ ಇದೆ, ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು, ಸುಮ್ಮನೆ ದುಃಖಗಳು ಬರ್ತಾ ಇರುವಂಥದ್ದು, ಹಾಗೆ ಒಂದಷ್ಟು ಬೇಡದ ಯೋಚನೆಗಳು ನಿಮ್ಮನ್ನು ಬರುವಂಥದ್ದು, ಈ ರೀತಿಯೆಲ್ಲ ನಿಮ್ಮನ್ನು ಇಂಥ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ, ಏನು ಬಿಡ್ತಾ ಇದೆ ಅಂಥದ್ದನ್ನೇ ಇವರು ಮೇನ್ ಥಿಂಗ್, ಅದರಿಂದನೇ ನಿಮ್ಮನ್ನು ಹೊಡಿಬೇಕು ಅನ್ನುವಂಥ ಪ್ರಯತ್ನಗಳನ್ನು ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಆರನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಸಲ ನಿಮ್ಮ ಮನೆಗಳಿಗಾಗಿರಬಹುದು ಅಥವಾ ನಿಮ್ಮ ಲೈಫಲ್ಲಿ ಆಗಿರಬಹುದು, ಯಾವುದೇ ಒಂದು ವಿಚಾರಗಳನ್ನು ಹೇಳ್ಕೊಳ್ಳೋದಕ್ಕಾಗಿರಲಿ, ಶೋ ಆಫ್ ಮಾಡೋದಕ್ಕಾಗಿರಲಿ, ನಿಮ್ಮ ಹತ್ರ ಅದು ಎಷ್ಟೇ ಇರಲಿ ಅದನ್ನು ನೀವು ತೋರಿಸ್ಕೊಳ್ದೇ ಇರುವ ರೀತಿಯಲ್ಲೇ ಬದುಕಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಎಲ್ಲ ಕಪ್ಸಲ್ಲಿ ನೀವು ಒಳ್ಳೆಯದನ್ನು ನೋಡ್ತಾ ಇದ್ದೀರಿ, ಕೆಟ್ಟದನ್ನು ನೋಡ್ತಾ ಇದ್ದೀರಿ. ನಿಮ್ಮ ಇರೋ ರೀತಿನೇ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಒಂದಷ್ಟು ಜನಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಳ್ಳೆಯವರು ಕೂಡ ನಿಮಗೆ ಶತ್ರುಗಳಾಗಿ ಪರಿವರ್ತನೆ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ಇದು ಯಾವುದು ಆಗ್ತಾ ಇಲ್ಲ, ಇವ್ರ ಲೈಫಲ್ಲಿ ಇದೆಲ್ಲ ಆಗ್ತಾ ಇದೆಯಲ್ಲ ಅನ್ನುವಂತಹ ರೀತಿಯಲ್ಲಿ ಇಂಥ ವ್ಯಕ್ತಿಗಳು ನಿಮಗೆ ಒಂದಷ್ಟು ದೃಷ್ಟಿಗಳನ್ನು ಪಾಸ್ ಮಾಡುವಂಥದ್ದು ಅಥವಾ ನೆಗೆಟಿವ್ ಎನರ್ಜೀಸ್ಗಳನ್ನು ಪಾಸ್ ಮಾಡುವಂತಹ ರೀತಿಯಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಕೆಲವೊಂದು ಸಲ ಭಾಳಷ್ಟು ಬ್ಲ್ಯಾಂಕ್ ಆಗ್ತೀರಿ, ಬೇಡದ ಯೋಚನೆಗಳು ಬರುತ್ತೆ, ಮುಂದೆ ಏನೋ ಒಂದು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಬಿಡದೆ ಏನಾದರೂ ಭಗವಂತನ ಸಾನ್ನಿಧ್ಯಕ್ಕೆ ಹೋಗುವಂಥದ್ದು, ಅಥವಾ ನೀವು ಬಲವಾಗಿ ಭಗವಂತನ, ನೀವು ಯಾರೋ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅಥವಾ ಯಾವತ್ತೋ ಆರೋಗ್ಯ ತಪ್ಪು ಅಥವಾ ಯಾವುದೋ ಒಂದು ಸಂಬಂಧ ಚೆನ್ನಾಗಿದ್ದಂತಹ ಸಂಬಂಧ ಹಾಳಾಗಿ ಅದು ಹೋಗ್ತಾ ಇದೆ, ಕೈ ಬಿಟ್ಟು ಹೋಗ್ತಾ ಇದೆ ನನ್ನಿಂದ ಅಂದ ತಕ್ಷಣವೇ ಅದರಿಂದ ಡಿಸ್ಟರ್ಬ್ ಆಗಿ ನೀವು ಮುಂದೆ ಏನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಮರಿತಾ ಇದ್ದೀರಾ. ಮುಂದೆ ಏನು ಮಾಡಬೇಕು, ಯಾವ ಹೆಜ್ಜೆನ ನಾನು ಇಡಬೇಕು ಅನ್ನುವಂಥ ಯೋಚನೆಗಳನ್ನೇ ನೀವು ಮರಿತಾ ಇದ್ದೀರಾ ಅಂತ ಹೇಳ್ಬೋದು. ಸೊ ಇಲ್ಲಿ ಭಗವಂತನ ದಯೆ, ನೀವು ಭಗವಂತನ ಎಷ್ಟು ನಂಬಿ ಮುಂದಕ್ಕೆ ಹೋಗ್ತಿರೋ, ಅಥವಾ ಇವರು ಏನೋ ಮಾಡ್ತಾ ಇದ್ದಾರೆ ಅನ್ನುವಂತಹ ಮೈಂಡ್ ಸೆಟ್ನ ದಯವಿಟ್ಟು ತಲೆಯಿಂದ ತೆಗೆದು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು. ಹಾಗೆ ಇಂಥ ವ್ಯಕ್ತಿಗಳು ಈ ಹಿಂದೆ ನಿಮ್ಗೆ ಏನಾದರೂ ಶತ್ರುಗಳಾಗಿದ್ರೆ, ಈ ವ್ಯಕ್ತಿಗಳು ಅದು ನಿಮಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿದ್ರೆ, ಜಗಳಗಳಾಗಿತ್ತೋ ಅಥವಾ
ನಿಮ್ಮ ನಡುವೆಯಲ್ಲಿ ಏನೋ ಇವರು ನನಗೇನೋ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಅಂತ ಪ್ರಕೃತಿ ನಿಮಗೆ ಸೂಚನೆ ಕೊಟ್ಟು ನಿಮ್ಮಿಂದ ಅವರು ದೂರ ಆಗಿದ್ರು ಅಂತಲೇ ಅಂದ್ಕೊಳ್ಳಿ. ಸೊ ಅಂಥವರು ಅಗೇನ್ ನಿಮ್ಮ ಲೈಫಲ್ಲಿ ಬಂದಾಗ ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ಹಾದಿಯಲ್ಲಿ ನೀವು ರೈಟ್ ಡಿಸಿಷನ್ ತೊಗೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ. ಇಂಥವ್ರ ಹತ್ರ ಹೌದು ನಾವು ಈ ವ್ಯಕ್ತಿಗಳು ಅವರಾಗವರೇ ಬಂದರೆ ನಾವು ಹೆಂಗೆ ಇವ್ರನ್ನ ದೂರ ಮಾಡೋದಕ್ಕಂತೂ ಆಗೋದಿಲ್ಲ. ಎಸ್, ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಇಂಥ ವ್ಯಕ್ತಿಗಳನ್ನು ಯಾವ ರೀತಿ ನಾನು ಇಟ್ಕೊಳ್ಬೇಕು ಅಥವಾ ನನ್ನ ಲೈಫಿನ ವಿಚಾರವಾಗಿ ನಾನು ಯಾವ ರೀತಿ ಹೈಡ್ ಆ್ಯಂಡ್ ಸೀಕ್ ಮಾಡಬೇಕು, ಯಾವ ರೀತಿ ಹೈಡಾಗಿ ಕೆಲವೊಂದು ವಿಚಾರಗಳನ್ನು ಇಂಥ ವ್ಯಕ್ತಿಗಳಿಂದ ದೂರ ಇಡಬೇಕು. ನಿಮ್ಮ ಯಾವುದೇ ಮುಂದಿನ ಏಳಿಗೆ ಯಶಸ್ಸಿನ ಹಾದಿ ಇರಲಿ, ಏನೇ ಇರಲಿ, ನಿಮ್ಮ ಕೆಲಸದಲ್ಲಿ ಒಂದು ಸ್ಟೆಪ್ ಮುಂದಕ್ಕೆ ಹೋಗಲಿ ಅಥವಾ ನಿಮ್ಮ ಬಿಸ್ನೆಸ್ ಇನ್ನೊಂದು ರೀತಿಯಲ್ಲಿ ಮುಂದಕ್ಕೆ ತೊಗೊಂಡು ಹೋಗುವಂಥದ್ದು, ಈ ರೀತಿ ಯಾವುದೇ ಯೋಚನೆ ಮಾಡಿದ್ರೂ ಕೂಡ ನೀವು ಒಂದಷ್ಟು ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಬೇಕಾಗತ್ತೆ ಅಂತ ಹೇಳಬಹುದು. ಸೊ ಇಂಥವರು ನಿಮ್ಮ ಲೈಫಿಗೆ ಮತ್ತೆ ಬರ್ತಾರೆ, ಮತ್ತೆ ಮಾತಾಡುವಂಥದ್ದು, ಈ ರೀತಿ ಎಲ್ಲ ಆಗತ್ತೆ. ಬಟ್ ಆದರೆ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಆಗಿರ್ಬೋದು ಅಥವಾ ನೀವು ಇರುವಂತಹ ರೀತಿ ಆಗಿರಬಹುದು ತೋರಿಸುವಂತಹ ಯಾವುದೇ ಅವಶ್ಯಕತೆಗಳು ಇಲ್ಲ. ಸೊ ಇಲ್ಲಿ ಓವರಾಲ್ ನಾನು ಕಾರ್ಡ್ನ ನೋಡ್ತಾ ಇರೋದ್ರಿಂದ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಂಥ ವ್ಯಕ್ತಿಗಳು ನಿಮ್ಗೆ ಏನೇ ಮಾಡಿರಲಿ, ಏನೇ ಮಾಡ್ತಾ ಇರಲಿ, ಅಥವಾ ನಿಮಗೆ ಯಾವುದೇ ದೇವಿಯಿಂದ ಆಗಿರ್ಬೋದು ನಿಮ್ಮನ್ನು ಮರೆಮಾಚುವಂತಹ ಕೆಲಸಗಳನ್ನು ಮಾಡ್ತಾ ಇರಲಿ, ಬಟ್ ಆದರೆ ಅವ್ರ ಲೈಫಲ್ಲಿ ಅವ್ರಿಗೆ ಯಾವ ಯೋಗಗಳು ಇಲ್ಲದೆ ಇರುವ ರೀತಿಯಲ್ಲಿ ಅವರು ಕಳ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಬರುವಂಥ ಅವಕಾಶಗಳ ಬಾಗಿಲೇ ಅವ್ರ ಲೈಫಲ್ಲಿ ಕ್ಲೋಸ್ ಆಗ್ತಾ ಇದೆ, ಮುಚ್ಚೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಕರ್ಮಗಳನ್ನು ಇಟ್ಕೊಂಡು ಯಾವ ದೇವರಿಗಾಗಿರಲಿ, ಎಷ್ಟೇ ಹೋಮಗಳಾಗಿರಲಿ, ಜಪ ಆಗಿರಲಿ, ಬಹಳಷ್ಟು ಸಿಂಪತಿ ರೀತಿಯಲ್ಲಿ ಬಡವರಿಗೆ ದಾನ ಧರ್ಮಗಳು ಮಾಡುವಂಥದ್ದು ಅಥವಾ ಒಳ್ಳೆ ಶುಗರ್ ಕೋಟಿಂಗಲ್ಲಿ ಮಾತನಾಡುವಂಥದ್ದು, ತುಂಬ ದಯೆ ಸಿಂಪತಿಗಿಡ್ಸ್ಕೊಳ್ಳುವಂತಹ ಮಾತುಗಳನ್ನು ಏನೇ ಮಾಡಿದ್ರು ಕೂಡ ಮೇಲೊಬ್ಬ ಯೂನಿವರ್ಸು, ಮೇಲೊಬ್ಬ ಭಗವಂತ, ಪ್ರಕೃತಿ ಎಲ್ಲನೂ ಕೂಡ ನೋಡ್ತಾ ಇರುತ್ತೆ ಡ್ರಾಮಾಗಳನ್ನು. ಹಂಗಾಗಿ ಅವ್ರಿಗೆ ಯಾವುದೋ ಒಂದು ಒಳ್ಳೆಯ ಎಲ್ಲ ರೀತಿಯಲ್ಲೂ ಕೂಡ ಬ್ಲಾಕೇಜ್ ಆಗುತ್ತೆ. ಯಾವ ಒಂದು ಬಾಗಿಲು ತೆಗಿಬೇಕಾಗಿತ್ತು ಅವ್ರ ಲೈಫಲ್ಲಿ, ಆಪರ್ಚುನಿಟಿ ಅವಕಾಶಗಳ ಬಾಗಿಲು ತೆಗಿಬೇಕಾಗಿತ್ತು, ಆ ಅವಕಾಶಗಳ ಬಾಗಿಲು ಕೂಡ ಅವರಿಂದಾಗಿಯೇ ಅವರೇ ಕ್ಲೋಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಅವ್ರ ಕೈಯಾರೆ ಅವರೇ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಯಾಕೆಂದರೆ ಇಲ್ಲಿ ನಿಮ್ಗಳಿಗೆ ಕೆಟ್ಟದನ್ನು ಬಯಸಿ ಬರಬೇಕಾಗಿರುವಂತಹ ಅದೃಷ್ಟದ ಬಾಗಿಲು ಕೂಡ ಅವರೇ ಮುಚ್ಕೊಳ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಒಂದಷ್ಟು ನೀವು ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಒಂದಷ್ಟು ನೀವು ನಿಮ್ಮ ಲೈಫ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ನಿಮ್ಮ ವ್ಯವಹಾರದ ವಿಚಾರದಲ್ಲಾಗಿರ್ಬೋದು ಪ್ರೊಟೆಕ್ಟಾಗಿ ಇಟ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗ್ತಿರೋ ಅಥವಾ ನೀವು ಯಾವುದಾದ್ರೂ ಒಂದು ಜಪಾನ ಮಾಡ್ತಿರೋ ಅಥವಾ ಏನಾದರೂ ಒಂದು ಯಂತ್ರಗಳನ್ನು ಇಡುವಂಥದ್ದು, ಯಾವ ರೀತಿ ನೀವು ನಿಮ್ಮ ಲೈಫ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಿರೋ ಅದು ನಿಮಗೆ ಬಿಟ್ಟದ್ದು. ಏಕೆ ಅಂತ ಹೇಳಿದ್ರೆ, ಇಂಥ ವ್ಯಕ್ತಿಗಳು ಈಗಲೂ ಕೂಡ ನಿಮ್ಮ ವ್ಯವಹಾರದ ವಿಚಾರದಲ್ಲಿ, ನಿಮ್ಮ ಬಿಸ್ನೆಸ್ ವಿಚಾರದಲ್ಲಿ, ನಿಮ್ಮ ಲೈಫ್ ಸ್ಟೈಲಲ್ಲಿ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಇನ್ನೂ ಕೂಡ ಅವರು ಯೋಚನೆ ಮಾಡ್ತಾನೇ ಇದ್ದಾರೆ. ಹೆಂಗೆ ಅಂತ ಹೇಳಿದ್ರೆ, ದುಡಿಯೋರು ನೀವು, ಹಣಕಾಸು ನಿಮ್ಮದು, ವ್ಯವಹಾರಗಳು ನಿಮ್ಮದು, ತಲೆ ಕೆಡಿಸ್ಕೊಂಡು ಶ್ರಮ ಪಡ್ತಾ ಇರೋರು ನೀವು, ಬಟ್ ಆದರೆ ಇನ್ಯಾರೋ ಕಣ್ಣು ಹಾಕಿ ಅದನ್ನು ಹಾಳು ಮಾಡ್ತಾ ಇದ್ದಾರೆ. ಇದರಿಂದ ನೀವು ಒಂದು ದಿನ ಚೆನ್ನಾಗಿದ್ರೆ ಇನ್ನೊಂದು ದಿನ ಆ ಹುಮ್ಮಸ್ ಇಲ್ಲದೆ ಇರುವ ರೀತಿಯಲ್ಲಿ ಆಗ್ತಾ ಇದೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಓಕೆ, ನಿಮ್ಮ ಲೈಫಲ್ಲಿ ಶತ್ರುಗಳ ಯೋಚನೆ ಏನಾಗಿದೆ, ಯಾವೆಲ್ಲ ವಿಚಾರಗಳು ಶತ್ರುಗಳು ನಿಮ್ಮ ವಿಚಾರವಾಗಿ ಏನು ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಈ ವಿಚಾರವಾಗಿ ಈಗಲೂ ಕೂಡ ನಿಮಗೆ ಏನಾದರೂ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಕೆಲಸಗಳು ಮಾಡ್ತಾ ಇದ್ದಾರಾ. ಇಲ್ಲಿ 4 ಆಫ್ ಕಪ್ಸ್ ಬಂದಿದೆ. ಈ ವ್ಯಕ್ತಿಗಳು ಒಂದಷ್ಟು ಸ್ವಾರ್ಥಿಯ ರೀತಿ, ನನಗೇ ಬೇಕು, ಎಲ್ಲರೂ ಹಾಗೆ ಇರೋದಿಲ್ಲ, ಬಟ್ ಆದರೆ ನಿಮ್ಮ ಲೈಫಲ್ಲಿ ಇರುವಂತಹ ಶತ್ರುಗಳು ಹೇಗಿದ್ದಾರೆ, ಈ ಸೆಕೆಂಡ್ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ಶತ್ರುಗಳು ಹೇಗಿದೆ ಅಂತ ಹೇಳಿದ್ರೆ, ಒಂದು ರೀತಿ ಸ್ವಾರ್ಥಿ. ನಾನೇ ಚೆನ್ನಾಗಿ ಕಾಣಬೇಕು, ನನ್ನ ಜೊತೆಗೆ ಎಲ್ಲ ಫ್ರೆಂಡ್ ಸರ್ಕಲು ಇರಬೇಕು, ನನ್ನ ಜೊತೆಗೆ ಎಲ್ಲ ರಿಲೇಟಿವ್ಸ್ ನನ್ನನ್ನೇ ಹಾಡಿ ಹೊಗಳಬೇಕು, ನಾನೇ ಅನ್ನುವಂಥ ಓವರ್ ಪೊಸೆಸಿವ್ನೆಸ್ಸು ಸ್ವಾರ್ಥಿ. ಅದೇ ರೀತಿ ಸ್ವಾರ್ಥಿಯ ರೀತಿ ಈ ವ್ಯಕ್ತಿಗಳು ಫೂಲ್ ಕಾರ್ಡ್ ಬಂದಿರೋದ್ರಿಂದ
ಇವ್ರು ಮಾಡ್ತಾ ಇರೋದು ಯಾರಿಗೂ ತಿಳಿತಾನೆ ಇಲ್ಲ, ಅಥವಾ ನಾನು ಇವ್ರಿಗೆ ಹಿಂಸೆ ಕೊಡ್ತಾ ಇರೋದು, ಅಥವಾ ನಾನು ಇವ್ರಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡ್ತಾ ಇರೋದು, ಅಥವಾ ಇವರಿಂದ ಕೆಲವು ಸಂಬಂಧಗಳನ್ನು ಕಿತ್ಕೊಳ್ತಾ ಇರೋದು, ಅಥವಾ ನನ್ನೇ ಹಾಡಿ ಹೊಗಳಬೇಕು ಅನ್ನುವ ರೀತಿಯಲ್ಲಿ ಮ್ಯಾನಿಪುಲೇಷನ್ ಮಾಡ್ತಾ ಇರುವಂಥದ್ದು ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅಥವಾ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ಅನ್ಕೊಂಡಿದ್ದಾರೆ. ಬಟ್ ಅಗೇನ್ ಇಲ್ಲಿ ಫುಲ್ ಕಾರ್ಡ್ ಬಂದಿರೋದ್ರಿಂದ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಈ ವ್ಯಕ್ತಿ ಏನು ಮಾಡ್ತಿದ್ದಾರೆ ಅದನ್ನು ನಿಮಗೆ ತಿಳಿತಾ ಇದೆ. ಈ ವ್ಯಕ್ತಿ ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಈ ವ್ಯಕ್ತಿ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಹೋಗಿ ಮಾತನಾಡುವಂಥದ್ದು, ಫ್ಯಾಮಿಲಿ ಸರ್ಕಲ್ಗಳನ್ನು ನಿಮ್ಮಿಂದ ಕಿತ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಬಗ್ಗೆ ಗಾಸಿಪ್ಗಳನ್ನು ಮಾಡುವಂಥದ್ದು, ಈ ರೀತಿಯೆಲ್ಲ ಈ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಬಟ್ ಆದರೆ ನಿಮ್ಮ ಲೈಫಲ್ಲಿ ನಿಮಗೆ ಬರಬೇಕಾಗಿರುವಂತಹ ಅವಕಾಶಗಳಾಗಿರ್ಬೋದು, ಅಥವಾ ನಿಮಗೆ ಬರಬೇಕಾಗಿರುವಂಥ ಆಪರ್ಚುನಿಟೀಸ್ಗಳಾಗಿರಬಹುದು, ಇವರ ಕೈಯಿಂದ ತಡೆಯೋದಕ್ಕೆ ಆಗ್ತಾ ಇಲ್ಲ. ನಿಮ್ಮಲ್ಲಿ ಯೋಗ ಅನ್ನೋದು ಒಂದು ಇತ್ತು ಅಂತ ಹೇಳಿದ್ರೆ, ಇಂಥ ಶತ್ರುಗಳು 100 ಜನ ಬಂದ್ರೂ ಕೂಡ ನಿಮಗೆ ಬರಬೇಕಾಗಿರುವಂತಹ ಯೋಗನ ತಡೆಯುವಂಥ ಶಕ್ತಿನೇ ಇವ್ರಿಗಿಲ್ಲ. ಬಟ್ ಆದರೆ ಇದು ಇವ್ರಿಗೆ ಈ ರೀತಿ ಮನಸ್ಸಿಗೆ ನೋವು ಮಾಡಿದ ಕೂಡಲೇ ಆಗಿರ್ಬೋದು, ಅಥವಾ ಇವ್ರಿಗೆ ಈ ರೀತಿ ಯಾರನ್ನೋ ನಿಮ್ಮಿಂದ ದೂರ ಮಾಡುವಂಥದ್ದು, ಅಥವಾ ನಿಮ್ಮ ಹಿಂದೆ ಬಹಳಷ್ಟು ಗಾಸಿಪ್ಸ್ಗಳನ್ನು ಮಾಡುವಂಥದ್ದು, ಫ್ಯಾಮಿಲಿ ಸರ್ಕಲ್ಗಳಲ್ಲಿ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ತೋರಿಸ್ಕೊಳ್ಳುವಂಥದ್ದು, ಫ್ರೆಂಡ್ ಸರ್ಕಲಲ್ಲೂ ಕೂಡ ನಿಮ್ಮ ಬಗ್ಗೆ ನೆಗೆಟಿವ್ ತೋರಿಸ್ಕೊಳ್ಳುವಂಥದ್ದು, ಕೊಲೀಗ್ಸ್ಗಳಲ್ಲಿ, ನೈಬರ್ಸ್ಗಳಲ್ಲಿ ತೋರಿಸ್ಕೊಂಡಿದ್ದ ಕೂಡಲೇ ಅಕ್ಕಪಕ್ಕದವರಾಗಿರಬಹುದು, ಅಥವಾ ಕೆಲಸ ಮಾಡುವ ಸ್ಥಳಗಳಲ್ಲಾಗಿರಬಹುದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿದ ಕೂಡ್ಲೇನೆ ಅವ್ರು ಯಾರು ನಿಮ್ಮ ಬಗ್ಗೆ ಆ ರೀತಿ ಯೋಚನೆ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ನೀವೇ ಯೋಚನೆ ಮಾಡಿ, ಸಾಕಷ್ಟು ಜನ ಮೋದಿ ಬಗ್ಗೆ ಬೈತಾರೆ, ದೇವರುಗಳ ಬಗ್ಗೆ ಬೈತಾರೆ, ಆದರೆ ನಮ್ಮ ಮನಸ್ಸಿನಲ್ಲಿ ಇರುತ್ತಲ್ಲ ಒಂದು ಆ ವ್ಯಕ್ತಿ ಬಗ್ಗೆ. ಈಗ ಕೃಷ್ಣನ ಬಗ್ಗೆ ಸಾವಿರಾರು ರೀತಿಯಲ್ಲಿ ಮಾತಾಡ್ತಾರೆ. ಕೃಷ್ಣನಿಗೆ 16,000 ಜನ ಹೆಂಡತಿಯರಿದ್ರಂತೆ, ರಾಮ ವನವಾಸಕ್ಕೆ ಹೋದಂತೆ, ಅವನು ಕೆಟ್ಟವನು, ದೇವರಿಗೆ ಬೈಯೋ ಕಾಲಗಳಿದೋ. ಬಟ್ ಆದರೆ ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಕೃಷ್ಣನ ತೂಕ ಏನು, ರಾಮನ ತೂಕ ಏನು, ಹನುಮರ ತೂಕ ಏನು ಅಂತ ಹೇಳಿ. ಸೊ ಹಾಗೇನೆ ಯಾರು ಏನೇ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಮಾತಾಡಿದ್ರು, ಆ ನೆಗೆಟಿವ್ ಯಾರು ಮಾತಾಡಿರ್ತಾರಲ್ವಾ ಅವರ ವ್ಯಕ್ತಿತ್ವನ ಕೆಲವ್ರು ಕಂಡುಹಿಡಿತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ಏನಿರ್ಬೋದು, ಆ ಮೂಮೆಂಟಿಗೆ ನಿಮಗೆ ನೋವು ಬರ್ತಾ ಇರಬಹುದು. ಬಟ್ ಆದರೆ ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ನಿಮ್ಮ ತನನ ಬಿಟ್ಕೊಡೋದಕ್ಕೆ ಹೋಗಬೇಡಿ, ಅಥವಾ ಇವ್ರೇನೋ ಮಾಡ್ತಾ ಇರೋದಕ್ಕೆ ಅದನ್ನು ಕ್ಲಾರಿಫಿಕೇಶನ್ ಕೊಡುವ ಅವಶ್ಯಕತೆನೂ ನಿಮಗಿಲ್ಲ. ನಿಮ್ಮ ತೂಕ ಬಹಳಷ್ಟು, ನಿಮ್ಮ ಯೋಚನೆಯೂ ತೂಕವಾಗೇ ಇದೆ, ನಿಮ್ಮ ವ್ಯಕ್ತಿತ್ವದ ತೂಕನೂ ಕೂಡ ಅಷ್ಟೇ ವೇಟೇಜ್ ಆಗಿದೆ. ಇಲ್ಲಿ ಯಾರೇ ಆಗಿರಲಿ, ನೀವೇ ಒಂದು ಸಲ ಕುತ್ಕೊಂಡು ಯೋಚನೆ ಮಾಡಿ, ಯಾರೇ ಶತ್ರುಗಳು ಏನೇ ನಿಮ್ಮ ಬಗ್ಗೆ ಎಷ್ಟೇ ಕೆಟ್ಟದಾಗಿ ಮಾತಾಡ್ತಾ ಇದ್ರು ಕೂಡ ಅದು ಅವರ ವ್ಯಕ್ತಿತ್ವನ ಬೇರೆಯವರು ಅಳಿತಾ ಇರ್ತಾರೆ, ಅವ್ರ ವ್ಯಕ್ತಿತ್ವ ತೋರಿಸ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದಷ್ಟು ನೀವು ಸೈಲೆಂಟಾಗಿ ಇರಬೇಕಾಗತ್ತೆ. ನಿಮ್ಮ ಯೋಚನೆಗೆ ಬರುತ್ತೆ ಯಾರು ಸರಿ ಯಾರು ತಪ್ಪು, ಏನು ಮಾಡ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ಆ ವ್ಯಕ್ತಿಗಳು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡ್ದಿದ ತಕ್ಷಣ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಳ್ಳೋಕೆ ಹೋಗಿದ್ದಾರೆ. ಇಲ್ಲಿ ಯಾರ ಹತ್ರ ನಿಮ್ಮ ಬಗ್ಗೆ ಏನೇ ಮಾತಾಡಿರ್ಬೋದು, ಅಥವಾ ನಿಮ್ಗೆ ಏನೇ ತೊಂದರೆಗಳನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಇವರು ಜಾಸ್ತಿ ದಿವಸ ನಿಲ್ಲೋದಿಲ್ಲ. ತಾತ್ಕಾಲಿಕ 8 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಬಗ್ಗದೇ ಇಲ್ಲ ಅಂತ ಗೊತ್ತಾದ ನಂತರ ನಾನು ಮಾಡುವಂಥದ್ದು ಯಾವುದಕ್ಕೂ ಕೂಡ ಇವ್ರಿಗೇನೂ ಆಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ನಿಮ್ಮನ್ನು ನೋಡೋಕ್ಕಾಗದೆ ಇವರೇ ಸರ್ಕೊಂಡು ಬಿಡ್ತಾರೆ. ಹೌದು, ನಾವು ಯಾವಾಗ ಅವ್ರ ಮುಂದೆ ತುಂಬ ಶೈನ್ ಆಗಿ ಕಾಣಿಸೋದಕ್ಕೆ ಶುರು ಮಾಡ್ತೀವಿ, ಅಥವಾ ನಮ್ಮ ಲೈಫ್ ಅವ್ರು ಎಷ್ಟೇ ಹೊಡೆತ ಕೊಟ್ರು ಕೂಡ ನಾವು ಬಗ್ತಾ ಇಲ್ಲ ಅಂತ ಗೊತ್ತಾದಾಗ ಅವ್ರಿಗೆ ಅಲ್ಲಿ ನಿಲ್ಲೋದಕ್ಕಾಗೋದಿಲ್ಲ. ಯಾಕೆಂದರೆ ಅಷ್ಟು ಅಸೂಯೆ ಇರುತ್ತೆ. ಸೊ ಇಂಥವ್ರು ಹೇಗಾಗ್ಬಿಡ್ತಾರೆ, ಹೋಗ್ತಾ ಹೋಗ್ತಾ ನಿಮ್ಮ ಲೈಫಲ್ಲಿ ಇರುವ ಶತ್ರುಗಳು ಹೇಗಾಗ್ಬಿಡ್ತಾರೆ ಅಂತ ಹೇಳಿದ್ರೆ, ಅವರ ಮುಖಗಳು ಹೋಗ್ತಾ 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 ಆ ಮುಖಗಳಲ್ಲಿ ಕಲೆಗಳು ಬರುವಂಥದ್ದು, ಡಲ್ಲಾಗಿ ಕಾಣಿಸುವಂಥದ್ದು. ಇಂಥವ್ರ ಕಣ್ಣು ಬಿದ್ದಾಗ ನೀವೇ ಯಾವ ರೀತಿ ಕಾಣಿಸ್ತಾ ಇರ್ತೀರಾ ಅಂತ ಹೇಳಿದ್ರೆ, ಒಂದಷ್ಟು ಬಹಳ ಹಾಳಾಗಿರುವ ರೀತಿ, ನಿಮ್ಮ ಆಹಾರ ಡ್ಯಾಮೇಜ್ ಆಗಿರುವ ರೀತಿ, ಸುಸ್ತಾಗಿರುವ ರೀತಿ, ಯಾವುದೇ ಕೆಲಸ ಆಗದೆ ಇರುವ ರೀತಿ ನೀವು ಕಾಣಿಸ್ಕೊಳ್ತೀರಿ. ಬಟ್ ಆದರೆ ತಾತ್ಕಾಲಿಕ, ಅದು ಜಾಸ್ತಿ ದಿವಸ ನಿಲ್ಲೋದಿಲ್ಲ. ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮಗೆ ಯೋಚನೆಗಳು ಬೇರೆ ಬೇರೆ ಥರ ಇರುತ್ತೆ. ಯಾವ ದೈವನ ನಂಬಬೇಕು, ಯಾವ ದೇವರನ್ನ ನಂಬಬೇಕು, ನಾನು ಯಾವ ಹಾದಿಯಲ್ಲಿ ಹೋಗಬೇಕು ಅನ್ನುವಂಥದ್ದು ನಿಮ್ಮ ಯೋಚನೆಗೆ, ನಿಮ್ಮ ವ್ಯಕ್ತಿತ್ವಕ್ಕಾಗಿರ್ಬೋದು, ನಿಮ್ಮ ಯೋಚನೆಗೆ ಅದು ಬಂದೇ ಬರುತ್ತೆ. ನಿಮ್ಮನ್ನು ನೀವು ಶೀಲ್ಡ್ ಮಾಡ್ಕೊಳ್ತೀರಿ, ಅಂದರೆ ಇನ್ ದ ಸೆನ್ಸ್ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ. ಬಟ್ ಆದರೆ ಇವರು
ಏನೇ ಮಾಡಿದ್ರು ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ದೂರ ಸರಿತಾರೆ. ಬಟ್ ಆಗಂತ ಇವ್ರು ನೆಮ್ಮದಿಯಾಗಿರ್ತಾರ? ನೋ ವೇ. ಇವರ ಮುಖಗಳೇ ತೋರಿಸ್ತಾ ಹೋಗುತ್ತೆ ಇವರು ಎಷ್ಟು ಅಸೂಯೆ ಪಡ್ತಾರೆ, ಎಷ್ಟು ಹೊಟ್ಟೆ ಕಿಚ್ಚು ಪಡ್ತಾರೆ, ಅಷ್ಟೇ ಇವರ ಸೌಂದರ್ಯನೂ ಕೂಡ ಹಾಳು ಮಾಡ್ಕೊಳ್ತಾರೆ. ಅದು ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು. ನೀವು ತಾಳ್ಮೆಯಿಂದ ಕೂತು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಾನೇ ಇರಿ. ಆಗ ನೋಡಿ ಅವ್ರ ಲೈಫಲ್ಲಿ ಅವ್ರು ಏನೇನೆಲ್ಲ ಅನುಭವಿಸ್ತಾ ಇರ್ತಾರೆ ಅಂತ ಹೇಳಿ. ಸೊ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಇಂಥ ವ್ಯಕ್ತಿಗಳು ಯಾರು ಏನೇ ಮಾಡ್ಕೊಳ್ಳಿ, ಏನೇ ಆಗಿರಲಿ, ಯಾವ್ದು ನಿಮಗೆ ಯಾರು ಏನೇ ಮಾಡಿದ್ರು ಕೂಡ ನಿಮ್ಮನ್ನು ಕೈ ಹಿಡಿದು ನಡೆಸೋದಕ್ಕೆ ಅಂತ ಹೇಳಿ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ದಾರೆ. ಹಾಗೆ ನಿಮ್ಮ ತಾಯಿಯ ಆಶೀರ್ವಾದಗಳಾಗಿರಬಹುದು, ಅಥವಾ ಇನ್ನು ಕೆಲವರಿಗೆ ಯಾವುದೋ ಒಂದು ಹೆಣ್ಣು ಮಕ್ಕಳ ಆಶೀರ್ವಾದಗಳ ದೊಡ್ಡಮ್ಮ, ಚಿಕ್ಕಮ್ಮ, ಅಮ್ಮಂದಿರು, ಯಾರೋ ಒಬ್ಬ ತಾಯಿಯ ಆಶೀರ್ವಾದ ಇದ್ದೇ ಇದೆ. ಅದು ಬ್ಲಡ್ ರಿಲೇಟಿವ್ ಆಗಲೇಬೇಕು ಅಂತ ಅಲ್ಲ, ಯಾರಿಗೂ ಒಬ್ರಿಗೆ ಒಳ್ಳೆ ಸಹಾಯ ಮಾಡಿದಾಗ ಆಕೆಯಿಂದ ಬರುವಂತಹ ಆಶೀರ್ವಾದನೂ ಕೂಡ ನಿಮಗಿದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿದೆ. 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ನೀವು ಏನೇ ಮಾಡ್ತಾ ಇದ್ರೂ ಕೂಡ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳು, ಅಥವಾ ನಿಮಗೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವಂಥದ್ದು, ನಿಮ್ಮನ್ನ ಸತತವಾಗಿ ಯಾವುದಾದ್ರೂ ರೀತಿಯಲ್ಲಿ ಹೊಡೆತ ಕೊಡಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡುವಂಥದ್ದು, ಸುಳ್ಳುಗಳನ್ನು ಹೇಳುವಂಥದ್ದು, ಈ ರೀತಿ ಎಲ್ಲನೂ ಮಾಡ್ತಾ ಇರ್ತಾರೆ ಆ ವ್ಯಕ್ತಿಗಳು. ಬಟ್ ಆದರೆ ಔಟ್ಕಮ್ ಬಂದು ಸ್ಟಾರ್ ಬಂದಿರೋದ್ರಿಂದ ನಿಮ್ಮ ಅವಕಾಶ, ನಾನು ಈಗಾಗಲೇ ಹೇಳ್ಬಿಟ್ಟಿದ್ದೀನಿ, ನಿಮ್ಮ ಅವಕಾಶಗಳನ್ನು ಕಿತ್ಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನೀವು ಹೋಗುವಾಗ ನಿಮ್ಮ ಹಾದಿಗಳಲ್ಲಿ ಬಹಳಷ್ಟು ಕಲ್ಲು ಮುಳ್ಳುಗಳು ಇಂಥ ವ್ಯಕ್ತಿಗಳು ಕೊಡ್ಬೋದು. ಅದರಿಂದ ನೀವು ಪಾಠ ಕಲಿತಿರೋ ಹೊರತು, ಅದರಿಂದ ನೀವು ಇನ್ನೂ ಎತ್ತರಕ್ಕೆ ಹೋಗ್ತಿರೋ ಹೊರತು, ನೀವು ಈ ವ್ಯಕ್ತಿ ಯೋಚನೆ ಮಾಡಿರುವ ರೀತಿ ಡೌನ್ಫಾಲ್ ಅಂತೂ ಆಗಲ್ಲ. ಯಾಕೆಂದರೆ ಬೇರೆ ಬೇರೆ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ, ಬೇರೆ ಬೇರೆ ಹಾದಿಗೆ ಹೋಗ್ಬಿಡ್ತೀರಿ, ಬೇರೆ ಬೇರೆ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುವಂಥದ್ದು ಎಲ್ಲನೂ ಇದೆ. ಬಟ್ ಆದರೆ ಹೌದು, ಈ ಸಮಯ ನನಗೆ ಹೊಡೆತ ತಿನ್ನೋದಕ್ಕೆ ಆಗ್ತಾ ಇಲ್ಲ ಮೇಡಮ್, ನನಗೆ ಇಂಥ ವ್ಯಕ್ತಿಗಳಿಂದ ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಮಾನಸಿಕವಾಗಿ ನನ್ನನ್ನು ಖಿನ್ನತೆಗೆ ಒಳಗೆ ಮಾಡ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ನಾನು ಒಂಟಿಯಾಗಿ ಕೂರ್ಬೇಕೇನೋ ಅನ್ನುವ ರೀತಿಯಲ್ಲಿ ಇಂಥ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ನೋವೇ, ನೀವು ಇಂಥ ವ್ಯಕ್ತಿಗಳನ್ನ ಎಂಟರ್ಟೈನೇ ಮಾಡೋದಕ್ಕೆ ಹೋಗಬೇಡಿ. ಇಂಥ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡುವಂಥದ್ದು, ಅಥವಾ ಇಂಥ ವ್ಯಕ್ತಿಗಳು ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿ ಮಧ್ಯದಲ್ಲಿ ಯಾರಾದರೂ ಒಬ್ರು ಇರ್ತಾರಲ್ಲ ಹೇಳುವಂಥವ್ರು, ಅಂಥವ್ರನ್ನ ಕಟ್ ಆಫ್ ಮಾಡುವಂಥದ್ದು. ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ, ನಾನು ಬೆಳಿಗ್ಗೆ ಆದರೆ ಇಂಥವ್ರನ್ನ ನೋಡಲೇಬೇಕಲ್ಲ ಅಂತ ಹೇಳಿ ಇದು ಮಾಡೋದಾದರೆ, ನೋಡಲೇಬೇಕು, ಕೇಳಲೇಬೇಕು, ಒಳ್ಳೆ ಸಾಂಗ್ ಹಾಕ್ಕೊಳ್ಳಿ, ಮನೇಲಿ ಒಳ್ಳೆ ಹಾಡು ಕೇಳ್ಕೊತಾ ಇರುವಂಥದ್ದು, ಅಥವಾ ಹೆಡ್ಫೋನ್ ಸಿಗುತ್ತೀಗೆಲ್ಲ ಒಳ್ಳೆ ಸಾಂಗ್ ಹಾಕ್ಕೊಂಡು ನಿಮ್ಮ ಮೈಂಡನ್ನು ಚೇಂಜ್ ಮಾಡ್ಕೊಳ್ಳುವಂಥದ್ದು ಮಾಡಿ. ಈ ಸದಾ ಕಾಲ ಯಾವುದಾದ್ರೂ ಒಂದು ಮೋಟಿವೇಶ್ನಲ್ ವೀಡಿಯೋಗಳನ್ನಾಗಿರ್ಬೋದು, ಅಥವಾ ಹಳ್ಳಿಯ ಹೆಣ್ಮಕ್ಳು ಏನಾದರೂ ನನ್ನ ರೀಡಿಂಗ್ಸ್ ಈ ಸೆಕೆಂಡ್ ಕಾರ್ಡ್ ನೋಡ್ತಾ ಇದ್ರೆ ರಂಗೋಲಿಗಳನ್ನು ಬರೀತಿರ್ತೀರಿ, ರಂಗೋಲಿಗಳನ್ನು ಬರೆಯುವಂಥದ್ದು, ಹಾಗೆ ದೇವರ ಪೂಜೆಗಳನ್ನು ಯಾವ ರೀತಿ ಮಾಡಬಹುದು, ಅಥವಾ ನಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಕಸಗಳಿದೆ ಅದನ್ನು ತೆಗೆಯುವಂಥದ್ದು, ಈ ರೀತಿ ಮಾಡ್ಕೊಂಡು ಹೋಗಿ. ಇವರನ್ನು ಯಾವಾಗ ನೀವು ಎಂಟರ್ಟೈನ್ ಮಾಡ್ತೀರಾ, ಇನ್ನೂ ಹೆಚ್ಚಾಗಿ ನಾಟಕಗಳನ್ನು ಶುರು ಮಾಡ್ತಾರೆ. ಸೊ ನೀವೇ ಇಗ್ನೋರ್ ಮಾಡ್ತಾ 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 ಹೋದಷ್ಟು ಕೂಡ ಇಂಥ ವ್ಯಕ್ತಿಗಳು ದೂರ ಸರಿತಾ ಹೋಗ್ತಾರೆ. ಇದು ಯಾಕೋ ನನಗೆ ಬಗ್ಗೋದಕ್ಕೆ ಸಾಧ್ಯ ಇಲ್ಲ, ಇದು ಬಗ್ತಾನೇ ಇಲ್ಲ, ಇವ್ರ ಮನೆ ವಿಷಯ ನನಗೆ ತಿಳಿತಾನೇ ಇಲ್ಲ, ಇವ್ರ ಲೈಫಲ್ಲಿ ಏನಾಗ್ತಿದೆ ನಂಗೆ ತಿಳಿತಾನೇ ಇಲ್ಲ ಅಂತ ಹೇಳಿ ಗೊತ್ತಾದಾಗ ಇವರಿಂದ ಇವರೇ ದೂರ ಹಾಕ್ತಾರೆ. ಹಾಗೆ ನೀವು ಯಾವುದಾದ್ರೂ ಒಂದು ದೇವಿಯ ಮೊರೆನೂ ಕೂಡ ಹೋಗಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಥರ್ಡ್ ಕಾರ್ಡ್, 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಕ್ರಿಸ್ಟಲ್ಸ್ಗಳನ್ನ ಬುಕ್ ಮಾಡ್ಕೊಳ್ಬೇಕು ಅವರು ಕೂಡ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ನೀವು ಬುಕ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಅವರ ಎನರ್ಜಿ ಏನಾಗಿದೆ, ನಿಮ್ಮ ಶತ್ರುವಿನ ಎನರ್ಜಿ ಏನಾಗಿದೆ, ನಿಮ್ಮ ಎನರ್ಜಿ ಹೇಗಿದೆ, ಅವರಿಂದ ಏನಾದರೂ ನಿಮಗೆ ತೊಂದರೆಗಳಾಗ್ತಾ ಇದೆಯಾ? ಓಕೆ, ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಮೊದಲನೆಯ ಕಾರ್ಡ್ ಆಗಿದೆ. ಇಲ್ಲಿ ಅವ್ರ ಲೈಫಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಇಲ್ಲಿ ನಿಮ್ಮ ಬಗ್ಗೆ ಇವರು ಬಹಳನೇ ಈ ಹಿಂದೆ ಏನು ಮಾಡೋದಕ್ಕೆ ಪ್ರಯತ್ನಿಸಿದ್ರು ಅದ್ರ ಬಗ್ಗೆನೂ ನಾನು ನೋಡ್ತೀನಿ. ಹಿಂದೆ ನಿಮ್ಮ ಕೆಲಸಗಳಲ್ಲಿ ತೊಂದರೆಗಳನ್ನು ಬಹಳಷ್ಟು ಕೊಟ್ಟಿದ್ರು ಈ ವ್ಯಕ್ತಿಗಳು. ಯಾವ ರೀತಿ ಹೋಗಬೇಕು ಅನ್ನೋದೇ ಗೊತ್ತಾಗಲಿಲ್ಲ, ಬಹಳ ಸ್ಟ್ರೆಸ್ಗಳನ್ನು ನೀವು ಅನುಭವಿಸಿದ್ರಿ. ನಿಮ್ಮ ಹೇಗೆ ಅಂತ ಹೇಳಿದ್ರೆ, ಇಂಥ ವ್ಯಕ್ತಿ ನಿಮಗೆ ನಿಮ್ಮ ಲೈಫಲ್ಲಿ ಹೇಗೆ ಅಂತ ಹೇಳಿದ್ರೆ ಯಾವುದು ಕೂಡ ಆ್ಯಕ್ಷನ್ನೇ ತೊಗೊಳೋದಕ್ಕೆ ಬರ್ತಾ ಇಲ್ಲ.
ಮುಂದೆ ಹೋಗೋದಕ್ಕೆ ಮನೇಲಿ ಸುಮ್ಮನೆ ಮಲಗುವಂಥದ್ದು, ಯಾವ ಕೆಲಸಗಳಿಗೆ ಹೋಗೋದಕ್ಕೂ ಕೂಡ ನಿಮ್ಗೆ ಆಗ್ತಾ ಇರಲಿಲ್ಲ, ಒಂದಿನ ಆ್ಯಕ್ಟಿವ್ ಆಗಿದ್ದರೆ ಇನ್ನೊಂದು ದಿನ ಆ್ಯಕ್ಟಿವ್ ಆಗಿರುತ್ತಾ ಇರಲಿಲ್ಲ, ನಿಮ್ಮ ಲೈಫಲ್ಲಿ ಯಾವುದೇ ಒಂದು ವಿಚಾರವಾಗಿ ಮುಂದೆ ಹೋಗೋದಕ್ಕೆ ನೀವು ಆಗ್ತಾ ಇರಲಿಲ್ಲ, ಅಷ್ಟು ಬ್ಲ್ಯಾಂಕ್ ಆಗಿ ನೀವು ಇಂಥ ವ್ಯಕ್ತಿಗಳಿಂದ ಇದ್ರಿ. ಬಟ್ ಆದರೆ ಈಗ ನೋಡಿ, ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಕಳೆದ 2 ತಿಂಗಳಾಗಿರಬಹುದು ಅಥವಾ ಈ 2 ವಾರಗಳಲ್ಲಿ ಸಡನ್ನಾಗಿ ಬದಲಾವಣೆ ಆಗಿದೆ ನಿಮ್ಮ ಲೈಫಲ್ಲಿ. ಇವರೆಲ್ಲ ಏನು ತೊಂದರೆ ಕೊಡಬೇಕು ಅಂತ ಹೋಗಿದ್ರೋ ಅದನ್ನು ಈ ವ್ಯಕ್ತಿಗಳೇ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಅವರಿಗೇ ಅದು ಹೋಗ್ತಾ ಇದೆ. ಕರ್ಮ ರಿಟರ್ನ್ಸ್ ಅನ್ನುವ ರೀತಿಯಲ್ಲಿ ನಿಮ್ಗೆ ಯಾವ್ಯಾವ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ರೋ ಅವ್ರ ಮನೆಗಳಲ್ಲೇ, ಅವರ ಫ್ಯಾಮಿಲಿಗಳಲ್ಲೇ ಕಿತ್ತಾಡ್ಕೊಳ್ಬೇಕು, ಅವರ ಫ್ಯಾಮಿಲಿಗಳಲ್ಲೇ ಒಂದಷ್ಟು ಜಗಳಗಳಾಗಬೇಕು. ಆ ರೀತಿ ಭಗವಂತ, ಯೂನಿವರ್ಸ್ ಏನಿದೆ, ಟೈಮ್ ನಿಮ್ದಾಗಿದೆ ಈಗ. ಅವ್ರ ಟೈಮ್ ಅವ್ರು ಏನು ಮಾಡಿದ್ರು ಆ ಕರ್ಮದ ಅನುಸಾರವಾಗಿ ಅನುಭವಿಸಲೇಬೇಕಾಗಿದೆ. ಆ ರೀತಿ ಆಗ್ತಾ ಇದೆ. ಇಲ್ಲಿ ಜಗಳಗಳಾಡುವಂಥದ್ದು, ಹಾಗೆ ಇವರ ಯೋಚನೆಗಳಲ್ಲಿ ನೆಗೆಟಿವ್ ಥಾಟ್ಸ್ಗಳೇ ಬರುವಂಥದ್ದು, ಎಲ್ಲರನ್ನೂ ಕೂಡ ಅನುಮಾನಿಸಿಯೇ ನೋಡುವಂಥದ್ದು, ಬೇರೆಯವ್ರಿಗೆ ಕಾಲು ಎಳೆಯೋಕ್ಕೆ ಹೋಗುವಂಥದ್ದು, ಅಥವಾ ಇವ್ರ ಲೈಫಲ್ಲಿ ಇನ್ನು ಬೇರೆಯವರು ಇವ್ರ ಕಾಲು ಎಳೆಯುವಂಥ ಕೆಲಸಗಳನ್ನು ಮಾಡುವಂಥದ್ದು, ಜಗಳಗಳು, ಕಿರಿಕಿರಿಗಳು ಇವರಲ್ಲೇ ನಡೀತಾ ಇದೆ ಅಂತ ಹೇಳಿ. ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಒಂದಷ್ಟು ಕೆಲವು ವ್ಯಕ್ತಿಗಳಿಂದ ನೀವು ಪ್ರೊಟೆಕ್ಟ್ ಆಗಿದ್ದೀರಿ. ಕೆಲವು ವ್ಯಕ್ತಿಗಳು ನಿಮ್ಮನ್ನು ನಿಮ್ಮ ಜೊತೆಗೆ ಇರುವಂಥವರು, ಅವರ ಆಹಾರಗಳಾಗಿರಬಹುದು ಅಥವಾ ಅವ್ರು ಮಾಡುವಂತಹ ಪೂಜೆ ಪುನಸ್ಕಾರಗಳಾಗಿರಬಹುದು, ಆ ವ್ಯಕ್ತಿಗಳು ನಿಮಗೆ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ನೀವು ಒಂದಷ್ಟು ಪ್ರೊಟೆಕ್ಟ್ ಆಗಿದ್ದೀರಿ. ನಿಮ್ಮ ಆಹಾರ ಪ್ರೊಟೆಕ್ಟ್ ಆಗಿದೆ. ಇಂಥ ವ್ಯಕ್ತಿಗಳು ಏನೇ ತೊಂದರೆ ಕೊಟ್ಟಿದ್ರು ಕೂಡ ಅಂಥ ಕೆಲವು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಇರೋದಕ್ಕೆ ಬಹಳಷ್ಟು ಸ್ಟ್ರಾಂಗ್ ಆಗಿದ್ದೀರಿ. ಸ್ಟ್ರಾಂಗ್ ಆಗಿ ದಿನಗಳನ್ನು ನಡೆಸ್ತಾ ಇದ್ದೀರಿ. ಸ್ಟ್ರಾಂಗ್ ಆಗಿ ಇಲ್ಲಿವರೆಗೂ ನೀವು ಬಂದಿದ್ದೀರಿ ಅಂತೇಳಿ. ಹೌದು, ಈ ಹಿಂದೆ ಬಹಳಷ್ಟು ನೋವುಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲನೂ ತಡೆದು ನೀವು ಮುಂದಕ್ಕೆ ಬಂದು ಈಗ ಯಾವ ರೀತಿ ಆಗಿದ್ದೀರಿ ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ಎಷ್ಟೆಲ್ಲ ಕಷ್ಟಗಳನ್ನು ಈ ವ್ಯಕ್ತಿ ಕೊಟ್ಬಿಟ್ರು ನನಗೆ ಅಂತ ಹೇಳಿ ದಿನಗಳನ್ನು ನೋಡಬಹುದು. ಈ ಹಿಂದೆ ನನ್ನ ಲೈಫಲ್ಲಿ ಯಾವ ರೀತಿ ಆಗಿತ್ತು ಅಂದರೆ, ನಿಮ್ಮ ಲೈಫಲ್ಲಿ ಈ ಶತ್ರುಗಳ ಕಾಟ ಪಾಸ್ಟಲ್ಲಿ ಆಗಿರುವಂಥದ್ದು ಅಂತ ಹೇಳಿ ತೋರಿಸ್ತಾ ಇದೆ. ಪಾಸ್ಟಲ್ಲಿ ಕೆಲವು ಸಂಬಂಧಗಳು ಇವರಿಂದ ಹೋಯಿತು. ಹಾಗೆ ಕೆಲವು ನಿಮ್ಮ ಲೈಫಲ್ಲಿ ಏನೆಲ್ಲ ಆ್ಯಕ್ಷನ್ ತಗೊಂಡು ಮುಂದಕ್ಕೆ ಹೋಗಬೇಕಾಗಿತ್ತು, ವ್ಯವಹಾರಗಳಲ್ಲಿ ಹೊಡ್ತಾ ಬೀಳೋದಕ್ಕೆ ಶುರುವಾಗಿತ್ತು. ಇಲ್ಲಿ ಹೇರೋಫೆಂಟ್ ಬಂದಿರೋದ್ರಿಂದ ಗುರುಬಲ ಇದೆ. ಕೆಲವು ಯಾರು ಈ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾರೆಲ್ಲ ಗುರುವಿನ ಆರಾಧನೆ ಬಹಳಷ್ಟು ಮಾಡ್ತಾ ಇದ್ದೀರಲ್ಲ, ಆ ಗುರುವಿನ ಪ್ರೊಟೆಕ್ಷನ್ ನಿಮಗೆ ಇದೆ. ರಾಯರಾಗಿರ್ಬಹುದು, ದತ್ತ ಆಗಿರಬಹುದು, ಸಾಯಿಬಾಬಾರಾಗಿರ್ಬಹುದು, ಯಾರೇ ಇರಬಹುದು, ಆ ಗುರುವಿನ ಪ್ರೊಟೆಕ್ಷನ್ ನಿಮ್ಮ ಲೈಫಲ್ಲಿದೆ. ನಿಮ್ಮ ಜೀವನಕ್ಕೆ ಅದು ಒಂಥರ ರಕ್ಷಾ ಕವಚದ ರೀತಿಯಲ್ಲಿ ನಿಮ್ಮ ಲೈಫನ್ನ ಈ ಶತ್ರುವಿನಿಂದ ಆ ಗುರುಗಳು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ. ನೀವೇನೇ ಪೂಜೆ ಪುನಸ್ಕಾರಗಳು ಮಾಡಿರ್ಬೋದು, ಸಾಕಷ್ಟು ನೋವುಗಳನ್ನು ನೀವು ಸಂಬಂಧಗಳಲ್ಲಾಗಿರಬಹುದು, ಮನೆಗಳಲ್ಲಾಗಿರಬಹುದು, ಜನಗಳಿಂದಾಗಿರಬಹುದು ಹೊಡ್ತಾ ತಿಂದಿದ್ರಿ. ಹೌದು, ಬಟ್ ಆದರೆ ಇನ್ನು ಮುಂದೆನೂ ಹಾಗೇನಾ ಅಂತ ಹೇಳಿದ್ರೆ ಅದೆಲ್ಲ ಆಗೋಗಿರುವಂತಹ ಘಟನೆಗಳು. ಇನ್ನು ಮುಂದೆ ನಿಮ್ಮನ್ನು ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಅದೇ ರೀತಿ ನೀವು ಒಳ್ಳೆ ರೀತಿಯಲ್ಲೇ ನೀವು ಇರಬೇಕಾಗತ್ತೆ. ಒಳ್ಳೆ ಎಲ್ಲರನ್ನೂ ಕೂಡ ಸಹನಾಭಾವದಿಂದ ಇರಬಹುದು. ಅವ್ರು ಏನೋ ಮಾಡಿದ್ದಾರೆ ಅಂದ ತಕ್ಷಣ ಅವರಿಗೆ ಶಾಪಗಳನ್ನು ಹಾಕುವಂಥದ್ದು ಅಥವಾ ಅವರಿಗೆ ರಿವರ್ಸ್ ಇನ್ನೇನೋ ಮಾಡೋದಕ್ಕೆ ಹೋಗುವಂಥದ್ದು, ದಯವಿಟ್ಟು ಯಾವುದನ್ನು ಮಾಡಬೇಡಿ. ಯಾವ ದೈವ ಆಗಿರಬಹುದು, ಯಾವುದಾದ್ರೂ ಒಂದು ಗುರುವಿನ ಆರಾಧನೆ ಮಾಡುವಂಥದ್ದು, ಈ ರೀತಿ ಮಾಡ್ಕೊಂಡು ಬನ್ನಿ. ಆ ಪ್ರೊಟೆಕ್ಷನ್ ಕೂಡ ಹಾಗೆ ಇದೆ. ನಿಮ್ಮ ಲೈಫಲ್ಲಿ ಎಲ್ಲ ರೀತಿಯಲ್ಲೂ ಬದಲಾವಣೆ ಶುರುವಾಗ್ತಾ ಹೋಗ್ತಾ ಇದೆ. ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇನ್ನೂ ಕೂಡ ನನ್ನ ಜೀವನದಲ್ಲಿ ನಾನು ಸಕ್ಸಸ್ನ ಹತ್ತಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ವೇನೋ, ಇಷ್ಟು ವರ್ಷ ನಾನು ದುಡ್ದೆ, ನಾನು ಇನ್ನೇನು ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ವೇನೋ, ನನಗೇನು ತಿರುವೇ ಇಲ್ವೇನೋ ಅಂತ ಹೇಳಿದ್ರೆ ಸಕ್ಸಸ್ಸಿಗೆ ಇನ್ನು ಕೆಲವೇ ಹೆಜ್ಜೆಗಳಿದೆ. ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ಅನುಭವಿಸಿದಿರಿ. ಹೌದು, ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸು. ನಾವು ಏನೇ ಒಂದು ಕೆಲಸಕ್ಕೆ ಹೋಗಬೇಕಾಗಿದ್ರು ಅದಕ್ಕೆ ಹಿಂದೆ ಟ್ರೈನಿಂಗ್ ಪೀರಿಯಡ್ ಅಂತ ಕೊಡ್ತಾರೆ. ಆ ಟ್ರೈನಿಂಗ್ ಪೀರಿಯಡ್ ಮುಗಿಸ್ತಾ ಇದ್ದೀರಿ, ಇನ್ನೆರಡೇ ತಿಂಗಳು. ಇನ್ನು ಎಲ್ಲನೂ ಕೂಡ ಅದ್ಭುತವಾಗಿ ನಿಮ್ಮ ಲೈಫಲ್ಲಿ ಎಲ್ಲ ಸ್ಟ್ರಕ್ ಆದಂತಹ ಕೆಲಸಗಳು ಅಥವಾ ನಾನು ಮಾತ್ರ ಜವಾಬ್ದಾರಿ ತಗೊಳ್ತಾ ಇದ್ದೀನಿ, ನನಗೆ ಅಂತ ಯಾರೂ ಇಲ್ಲ ಅನ್ನುವಂತಹ ರೀತಿ ನೀವೇನಾದರೂ ಇತ್ತು ಅಂತ ಹೇಳಿದ್ರೆ, ನೀವು ಹೌದು ಬಹಳಷ್ಟು ಸ್ಟ್ರಗಲ್ ಮಾಡಿದಿರಿ ಲೈಫಲ್ಲಿ. ಆ ಸ್ಟ್ರಗಲಿಂದ ಒಳ್ಳೆ ಹೆಸರು ಕೀರ್ತಿಗಳನ್ನು ಕೂಡ ಬರುವಂಥ ಟೈಮ್ ಕೂಡ ಬಂದಿದೆ. 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹೌದು, ಇದೊಂದು ನೀವು ಒಂದು
ದುಡಿಯುವಂಥ ಟೈಮ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ನೀವೇನೋ ಒಂದು ಮಾಡ್ಕೊಳ್ಳೋದಕ್ಕೆ, ಅಚೀವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಟೈಮ್ ಇದು. ಸೊ ತುಂಬ ಚೆನ್ನಾಗಿ ನೀವು ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಕೂಡ ಈಗ ದುಡಿತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಕೂತು ತಿನ್ನುವಂತಹ ಯೋಗ ಬರುವಂತಹ ಸಾಧ್ಯತೆಗಳಾಗಿರ್ಬೋದು, ಅಥವಾ ನನ್ನ ಲೈಫಲ್ಲಿ ಒಂದು ಸಕ್ಸಸ್ ಕಾಣಬೇಕು ಅನ್ನೋದಕ್ಕೆ ಈ ದಿನಗಳು ನೀವೇನು ದಿನೇ ಅನುಭವಿಸ್ತಾ ಇದ್ದೀರಲ್ಲ, ಆ ಅನುಭವಿಸ್ತಾ ಇರುವಂಥದ್ದು ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಹೇಳಿ. ಶತ್ರುವಿನ ಕಾಟ ನಿಮ್ಗೆ ಏನಾದರೂ ಇದೆಯಾ ಅಂತ ಹೇಳಿ ನಾನು ನೋಡೋದಕ್ಕೆ ಹೋದರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಲೈಫಲ್ಲೇ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದು ಇದೆಲ್ಲ ಬಂದಿರೋದ್ರಿಂದ ಅವ್ರ ಲೈಫಲ್ಲೇ ನಿಮ್ಗೆ ಏನೇನು ಮಾಡೋಕ್ಕೆ ಅಂತ ಪ್ರಯತ್ನ ಪಟ್ಟಿದ್ರು ಒಂದೊಂದೇ ಅನುಭವಿಸ್ತಾ ಬರ್ತಾ ಇದ್ದಾರೆ ಇಂಥ ವ್ಯಕ್ತಿಗಳು. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಇನ್ನೂ ಕೂಡ ನೀವು ಕೆಲವು ವ್ಯಕ್ತಿಗಳನ್ನಾಗಿರ್ಬೋದು, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ವ್ಯವಹಾರ ಜ್ಞಾನಗಳಾಗಿರ್ಬೋದು ಅಂತ ವಿಚಾರದಲ್ಲಿ ಇನ್ನೂ ಓದಬೇಕಾಗತ್ತೆ. ಮೇಡಮ್ ನನಗೆ ಶತ್ರು ಕಾಟದಿಂದ ನಾನೇನು ಮಾಡೋಕ್ಕಾಗ್ತಾ ಇಲ್ಲ, ನಾನು ಅದು ಮಾಡೋಕ್ಕಾಗ್ತಾ ಇಲ್ಲ, ಅವ್ರ ಕಣ್ಣು ಬಿತ್ತು ಇವ್ರ ಕಣ್ಣು ಬೀಳತ್ರಿ. ಎಲ್ರ ಕಣ್ಣು ಎಲ್ರ ಮೇಲೂ ಬೀಳುತ್ತೆ, ನನಗೂ ಇರುತ್ತೆ ಕಣ್ಣುಗಳನ್ನ. ಆದರೆ ನೀವು ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಇನ್ನೂ ನಿಮ್ಮ ವ್ಯವಹಾರದಲ್ಲಿ ಇನ್ನೂ ಉತ್ತುಂಗಕ್ಕೆ ಹೋಗೋದಕ್ಕೆ ನಾನು ಏನು ಮಾಡಬೇಕು ಅನ್ನುವಂತಹ ಯೋಚನೆಗಳನ್ನು ಒಂದಿನ 2 ದಿನ 1 ತಿಂಗಳು 2 ತಿಂಗಳು ಟೈಮ್ ತಗೊಳ್ಳಿ. ನನ್ನ ಲೈಫಲ್ಲಿ ನಾನು ಏನು ಮಾಡಬೇಕು ಒಂದೊಂದೇ ಚಿಕ್ಕ ಹೆಜ್ಜೆ ಇಟ್ಕೊಂಡು ಬನ್ನಿ. ನೀವು ಹೆಜ್ಜೆ ಇಡೋದು ಎಲ್ಲರಿಗೂ ಊರು ತುಂಬ ಗೊತ್ತಾಗಲಿ ಅಂತ ಅಲ್ಲ, ನೀವು ಚಿಕ್ಕದಾಗೆ ಐಡಿಯಾ ಯಾವತ್ತು ಮಿನಿಟ್ಟಲ್ಲಿ ಶುರು ಆಗುತ್ತೆ. ಚಿಟಿಕೆ ಹೊಡೆಯೋದ್ರಲ್ಲೇ ಆ ಸಕ್ಸಸ್ನತ್ತಕ್ಕೆ ಹೋಗೋದಕ್ಕೆ ಸಾಧ್ಯ. ಅದ್ಯಾವುದೋ ಒಂದು ಕ್ಷಣ ಮಾತ್ರ. ಆ ಕ್ಷಣ ಈಗಲೇ ಆಗಲಿ, ಈ ರೀಡಿಂಗ್ ಮುಗಿದ ಮೇಲೆ ಆಗಲಿ. ಈ ರೀಡಿಂಗ್ ಮುಗಿದ ಮೇಲೇ ನಾನು ನನ್ನ ಲೈಫ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ನನ್ನ ಮನೆನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಆ ರೀತಿ ಮಾಡಿಕೊಂಡು ನೀವು ಯಾರಾದರೂ ಶತ್ರು ಇರಲಿರಿ, ಆ ಶತ್ರುಗೆ ನೀವು ಯಾಕೆ ಹೆದರ್ತೀರಿ? ಯಾಕೆ ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಎಲ್ಲಾನು ಕೂಡ ಉಲ್ಟಂ ಪಲ್ಟ ಆಗ್ತಾ ಇದೆ. ಅಲ್ಲಿ ನಿಮ್ಮ ಲೈಫು ಸಕ್ಸಸ್ನತ್ತಕ್ಕೆ ಹೋಗ್ತಾ ಇದೆ. ಬಿಕಾಸ್ ಗುರುಬಲ ತುಂಬಾ ಚೆನ್ನಾಗಿದೆ. ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನನ್ನ ಲೈಫಲ್ಲಿ ನಾನು ಏನು ಮಾಡಬೇಕು ಅನ್ನುವ ರೀತಿ ವಿಚಾರವಾಗಿ ನೀವಿನ್ನೂ ಕೂಡ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ ಅಂತ ಹೇಳಿ. ಸನ್ ಕಾರ್ಡ್ ಬಂದಿದೆ. ಎಸ್, ಇನ್ನು ಮುಂದೆನೂ ನನಗೆ ಹಂಗೇನ ಇವರಿಂದ ಪೆಟ್ಟು ಬೀಳುತ್ತಾ? ನೋ ವೇ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಯೋಗ ತುಂಬ ಚೆನ್ನಾಗಿದೆ. ಸೊ ಈಗ ನಿಮ್ಮ ಟೈಮ್ ಅನ್ನೋದು ಶುರುವಾಗಿದೆ. ನೀವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಬೇಕಾದ್ರೂ, ಯಾವುದೇ ಒಂದು ವಿಚಾರದಲ್ಲಿ ಎತ್ತರಕ್ಕೆ ಹೋಗಬೇಕು ಅಂತ ಈ ಹಿಂದೆ ಕನಸ್ಕೊಂಡಿದ್ರೆ ಆಬ್ವಿಯಸ್ಲಿ ಆ ಕನಸು ನನಸಾಗುವಂತಹ ಸಮಯ ಬಂದಿದೆ. ಎಲ್ಲರ ಮುಂದೆ ನೀವು ಒಂದು ಗೌರವಾನ್ವಿತರಾಗಿ ಕಾಣಿಸೋದಕ್ಕೆ ಶುರು ಆಗ್ತೀರಿ. ಇಂಥ ಶತ್ರುಗಳಿಗಾಗಿರಬಹುದು, ಅಥವಾ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ಏನು ಪ್ರೊಸೆಸಿಂಗ್ ಮಾಡ್ತಾ ಇದ್ದೀನಿ, ಏನು ಪ್ರೋಗ್ರೆಸ್ ಇದೆ ನಿನ್ನ ಜೀವನದಲ್ಲಿ ಅಂತ ಯಾರೇ ಬೆದ್ಕೋದಕ್ಕೆ ಬಂದ್ರೂ ಕೂಡ ನನ್ನ ಲೈಫ್ ಇರೋದೇ ಹಿಂಗೆ ಅಂತ ತೋರಿಸ್ಕೊಳ್ಳಿ. ಬಟ್ ಆದರೆ ಒಳಗಿಂದೊಳಗೆ ನಿಮ್ಮ ಜೀವನನ ಯಾವ ರೀತಿ ತೊಗೊಂಡು ಹೋಗಬೇಕು ಅದನ್ನು ಥಿಂಕ್ ಮಾಡೋದಕ್ಕೆ ಶುರು ಮಾಡಿ. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳೋಕೆ ಹೋಗಬೇಡಿ. ನಾವು ಯಾವುದೇ ಸಾಧನೆ ಮಾಡೋದಕ್ಕಿಂತ ಮುಂಚೆ ಬಾಯಿಗೆ ಬೀಗ ಹಾಕಬೇಕಂತೆ, ಸಾಧನೆ ಮಾಡಾದ್ಮೇಲೆ ಕಿವಿಗೆ ಬೀಗ ಹಾಕಬೇಕಂತೆ. ಆ ರೀತಿಯಲ್ಲಿ ನೀವು ಈ ಕ್ಷಣದಿಂದನೇ ಯಾವ ವಿಚಾರವಾಗಿ ನೀವು ಪ್ರೋಸೆಸ್ ಮಾಡಬೇಕು ಅಂದ್ಕೊಂಡಿದ್ರಿ, ಶತ್ರುಗಳ ಕಾಟ ಅಂತೂ ಇಲ್ಲ, ನಿಮ್ಗೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಟೈಮ್ ನಿಮ್ದಿದೆ, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಶತ್ರುಗಳ ಕಾಟ ಬರಬಹುದು ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ಯಾವುದಾದ್ರೂ ಒಂದು ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸುವಂಥದ್ದು, ಪ್ರತಿದಿನ ಹಣೆಗೆ ಇಡುವಂಥದ್ದು, ಮನೆಗೆ ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದೇ ಕುಂಕುಮನ ಮನೆಯ ಮೇಲ್ಭಾಗದ ಹೊಸ್ತಿಲಿಗೆ ಹಚ್ಚುವಂಥದ್ದು. ಮೇಲ್ಭಾಗ, ಕೆಳಗಲ್ಲ, ಮೇಲ್ಭಾಗದ ಹೊಸ್ತಿಲಿಗೆ ಹಚ್ಚುವಂಥದ್ದು. ಹಚ್ತಾನೆ ನೀವು ಬೇಡ್ಕೊಳ್ಳಿ. ನೀವು ಅಫರ್ಮೇಷನ್ನ ಹಾಕಿ, ನನ್ನ ಮನೆ ಈಗ ಶೀಲ್ಡ್ ಆಗಿದೆ, ರಕ್ಷಣೆಯಲ್ಲಿದೆ, ಒಂದು ದೇವಿಯ ರಕ್ಷಣೆಯಲ್ಲಿದೆ ಅನ್ನುವಂತಹ ರೀತಿಯಲ್ಲಿ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಅದೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರು ಹೀಗೆ ಈ ಕ್ಷಣನೇ ಆ ವಿಚಾರವಾಗಿ ಮೆಲ್ಕು ಹಾಕಿ. ಯಾಕೆಂದರೆ ನೀವು ಸ್ಟಾರ್ ಆಗೋದಕ್ಕೆ ಕೆಲವೇ ಹೆಜ್ಜೆಗಳಷ್ಟೇ ಇರೋದು. ಹೌದು, ಸ್ಟಾರ್ ನಾನು ಒಂದೇ ದಿನಕ್ಕೆ ಆಗ್ತೀನಿ ಅಂತ ಅಲ್ಲ. ಸ್ಟಾರ್ 10 ದಿನ ದುಡಿಮೆ ಮಾಡಿದ್ಮೇಲೆ 11ನೇ ದಿನಕ್ಕೆ ನಾವು ಸ್ಟಾರ್ ಆಗೋದು. ಆ 10ನೇ ದಿನದ ಹೆಜ್ಜೆನೇ ಇಲ್ಲಿಂದ ಆಗಲಿ ಬಿಡಿ. ಓಕೆ, ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ತಗೊಳ್ಳಿ. ಅದು ವಾಟ್ಸಪ್ ಮುಖಾಂತರ ಆಗಿರ್ಬೋದು. ಹಾಗೆ ಯಾರಿಗೆಲ್ಲ ಕ್ರಿಸ್ಟಲ್ಸ್ ಬುಕ್ ಮಾಡ್ಕೊಳ್ಬೇಕು ಅನ್ನೋದಾದರೆ ವಾಟ್ಸಪ್ ಮುಖಾಂತರ ನೀವು ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.